ಇವತ್ತಿನ ವ್ಲಾಗು ಈವ್ನಿಂಗಿಂದ ಶುರು ಮಾಡಿದ್ದೀವಿ. ಇವತ್ತು ಬಂದು ಮಟನ್ ಸಾಂಬಾರು ಮಾಡೋಣ. ಈಗ ಮಟನ್ ಸಾಂಬಾರಿಗೆ ನಾನು ಮಟನ್ನ ಫಸ್ಟೇ ಚೆನ್ನಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಕುಕ್ಕರಲ್ಲಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಮತ್ತೆ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ. ಖಾರದ ಪುಡಿ ಜಾಸ್ತಿ ಹಾಕ್ಕೋಬೇಡ್ರಿ, ಆಮೇಲೆ ಇದಾಗ್ತೈತಲ್ಲ ಮಸಾಲೆ, ಸ್ವಲ್ಪ ಹಾಕ್ಕೊಂಡು ಕುಕ್ಕರ್ ಮುಚ್ಚೋದು ಬೇಡ, ಸುಮ್ಮನೆ ಇದ್ರ ಮೇಲೆ ಇಡೋಣ. ಸ್ವಲ್ಪ ನೀರು ಬಿಟ್ಕೊಳ್ಳೋವರೆಗೂ ಅಷ್ಟರಲ್ಲಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ, ಚಕ್ಕೆ, ಲವಂಗ, ಅನಾನಸ್ ಮೊಗ್ಗು, ಬೆಳ್ಳುಳ್ಳಿ, ಒಂದೇ ಒಂದು ಪಲಾವ್ ಎಲೆ, ಶುಂಠಿ, ಈರುಳ್ಳಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಹಿಂಗೆ ಒಂದು ಟೊಮೊಟೊ, ನಾನು ಟೊಮೊಟೊ ಹಾಕೊಳ್ತೀನಿ. ಸ್ವಲ್ಪ ಇದೆ. ಮಗ್ನೆ ಇಲ್ಲ ಮಗ್ನೆ, ಹಾಯ್ ಮಾಡು. ಸುಮ್ಮನೆ ಇರ್ಬೇಕಪ್ಪ, ಹಂಗೆ ಮಾಡಬಾರ್ದು. ನೀವು ನಾನು ಎಲ್ಲಿದ್ರು ಅಲ್ಲಿ ಬರ್ತಾನೆ ನೀವು. ಇದು ನಮ್ಮ ಮುಂದೆ ಜಪ್ಪ, ಇದು ಮುಂದೆ ಜಪ್ಪ. ಎಲ್ಲ ಏನ್ ಮಾಡ್ತಿದ್ದೀರಾ? ಎಲ್ಲ ಏನ್ ಮಾಡ್ತಿದ್ದೀರಾ?
ಹಿಂಗೆ ಅನ್ನಕ್ಕೆ ಇಟ್ಕೊಂಡಿದ್ದೀನಿ, ಅನ್ನ ಮಾಡ್ತಾಯಿದ್ದೀನಿ. ಮುದ್ದೆಗಿಡಬೇಕು. ಟೈಮ್ ಆಗಿದೆ, 7:30 ಆಯಿತು. ಮುದ್ದೆಗಿಡಬೇಕು. ಈಗ ಕಾಯಿ ಹಾಕ್ಕೊಳ್ತೀನಿ. ಸಾಕು, ಇದು ಫ್ರೈ ಆಗಿದ್ದು. ಈಗ ಅದು ಸ್ವಲ್ಪ ಹಾರಲಿ, ಹಂಗೆ ಅಷ್ಟರಲ್ಲಿ ಮುದ್ದೆಗೆ ಇಟ್ಕೋಬೇಕು. ಮುದ್ದೆ ಮಾಡಬೇಕು, ಮುದ್ದೆಗೆ ಇಟ್ಕೋಬೇಕು. ನನ್ನ ವ್ಲಾಗಲ್ಲಿ ಇವತ್ತು ಜಯ ಮಿಸ್ಸಿಂಗು. ಜಯಿಂಗೇನೋ ಬೇಜಾರಂತೆ, ಮನೆಗೆ ಹೋಗಿದ್ದಾಳೆ. ಮುದ್ದೆಗೆ ಇಟ್ಕೊಳ್ಳೋಣ. ಇದಕ್ಕಿವಾಗ ಅವಾಗಲೇ ಫ್ರೈ ಮಾಡಿದ್ವಲ್ಲ, ಒಂದು ಸ್ಪೂನ್ ಗಸಗಸೆ ಹಾಕೋಣ. ಒಂದು ಸ್ಪೂನ್ ಗಸಗಸೆ, ಸ್ವಲ್ಪ ಬಿಸಿ ಆಗಲಿ ಅಂತ ಒಂದು ಇಡೀ ಉರ್ಗಡ್ಲೆ. ಅದು ಈಗ ಏನಕ್ಕೆ ಹಾಕ್ತಾ ಇದ್ದೀನಿ ಉರ್ಗಡ್ಲೆ ಅಂದರೆ ಸ್ವಲ್ಪ ಉಗುರು ಬೆಚ್ಚಗಾಗಲಿ ಅದು ಅಂತ. ಈಗ ಕೊತ್ತಂಬರಿ ಪುದೀನ ಎರಡನ್ನೂ ತೊಳ್ಕೊಳ್ಳೋಣ. ನಮ್ಮಮ್ಮ ಬಿಡಿಸಿಟ್ಟಿದ್ದಾರೆ. ಮಿಕ್ಸಿಗೆಲ್ಲ ಫಿಲ್ ಮಾಡಿಕೊಂಡು ಅಷ್ಟರಲ್ಲಿ ಇದು ಆಲ್ರೆಡಿ ನೀರು ಬಿಟ್ಕೊಂಡೈತೆ ಮಟನ್ನು. ಮನೆ ನೀರು ಹಾಕಿರ್ಲಿಲ್ಲ ಮಟನ್ ಬೇಯಕ್ಕೆ. ಈಗ ಇದನ್ನ ಫುಲ್ ಕ್ಲೋಸ್ ಮಾಡಿಬಿಟ್ಟು ಒಂದು 2ರಿಂದ 3 ವಿಷಲ್. ಅಷ್ಟರಲ್ಲಿ ಮಸಾಲೆ ರುಬ್ಬಿ ರೆಡಿ ಮಾಡ್ಕೊಂಡ್ಬಿಡೋಣ. ಮಾಡ್ಕೊಳ್ಳೋಣ. ಇದಕ್ಕೆ ನಮ್ಮಮ್ಮ ರೆಡಿ ಮಾಡಿರೋ ಮನೆಯಲ್ಲಿ ಸಾಂಬಾರ್ ಪುಡಿ, ಮಟನ್ ಮಸಾಲ
ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಗ್ರೈಂಡ್ ಮಾಡ್ಕೊಂಬರ್ತೀನಿ. ಈಗ ನೋಡಿ ಮುಕ್ಕಾಲು ಭಾಗ ಗ್ರೈಂಡ್ ಆಗಿದೆ. ಇವಾಗ ಅವಾಗಲೇ ತೊಳ್ಕೊಂಡ್ರೆ ಅಂತ ಕೊತ್ತಂಬರಿ ಪುದೀನ ಹಾಕೊಳ್ಳೋಣ ಇದ್ರೊಳಗಡೆ. ಇದನ್ನ ನಾನು ಇನ್ನೊಂದು 2 ರೌಂಡ್ ಹಾಕಬೇಕು, ಅನ್ಬೇಕಾದ್ರೆ ಹಾಕೊಡ್ತೀನಿ. ಈಗ ಮತ್ತೆ ಇದನ್ನ ರುಬ್ಕೊಂಬರೋಣ. ಮಸಾಲೆ ರೆಡಿ ಆಗೈತೆ. ಈಗ ಒಗ್ಗರಣೆ ಹಾಕಕ್ಕೆ ಶುರು ಮಾಡೋಣ. ಈಗ ಒಗ್ಗರಣೆಗೆ ಹಾಕೊಳ್ಳೋಣ. ಈಗ ಮುದ್ದೆಗೆ ಹಿಟ್ಟಿನ ಹೆಸರು ಬಂದೈತೆ, ಹಸಿಟ್ಟು ಹಾಕೋಣ. ಹಾಗೆ ಈಗ ಸ್ವಲ್ಪ ಎಣ್ಣೆ, ಜಾಸ್ತಿ ಹಾಕೋಬಾರ್ದು. ಸ್ವಲ್ಪ ಎಣ್ಣೆ ಕಾಯಿ ಈಗ ಈರುಳ್ಳಿ, ಫ್ರೈ ಮಾಡ್ಕೊಳ್ಳೋಣ. ಈಗ ಈ ಕಡೆ ವಿಜಿಲ್ ಇನ್ನೂ ಬಿಟ್ಟಿಲ್ಲ. ಅನ್ನ ಆಗಿದೆ. ಈಗ ಅನ್ನ ಆಫ್ ಮಾಡ್ಕೊಂಬಿಡೋಣ. ಮಟನ್ ಈಗ ಬೆಂದಿದೆ. ಈ ಒಗ್ಗರಣೆಗೆ ಹಾಕೊಳ್ಳೋಣ. ಈಗ ಸ್ವಲ್ಪ ಹೊತ್ತು ಒಗ್ಗರಣೆ ಆಯ್ತಲ್ಲ, ಮಸಾಲೆ ಏನು ರುಬ್ಬಿದೀವಲ್ಲ ಆ ಮಸಾಲೆ ಹಾಕೊಳ್ಳೋಣ. ಈಗ ಅದಕ್ಕೆ ಓಡಾಡ್ತಿದ್ದು. ಆಪರೇಷನ್ ಆಯ್ತು.
ಯಾವಾಗ? ನೆನ್ನೆ. ಈಗ ನಮ್ಮಮ್ಮ ಮುದ್ದೆ ಕಟ್ತಾರೆ, ಮುದ್ದೆ ಕಟ್ಟಕ್ಕೆ ಹೋಗ್ತೀನಿ. ಅಲ್ಲವ್ರೆ ನಮ್ಮಮ್ಮ ಮುದ್ದೆ ಕಟ್ಟಕ್ಕೆ. ಈಗ ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ಬಿಸಿನೀರನ್ನ ಕಾಯಿಸಿಟ್ಕೊಂಡಿದ್ದೀನಿ. ನಾನು ಆಲ್ರೆಡಿ ಆಗಲೇ ಉಪ್ಪು ಹಾಕೊಂಡಿದ್ದೀನಿ, ಮತ್ತೆ ಮತ್ತೆ ಹಾಕೊಳ್ಳೋದು ಬೇಡ. ನಿಂಗೆ ಕೊಟ್ಟಿಲ್ಲ ಮಗ್ನೆ. ಈಗ ಸಾಲ್ಟ್ ನೋಡ್ಕೊಳ್ಳಿ ಎಷ್ಟು ಗೊತ್ತಿಲ್ಲ ನೋಡ್ಕೊಂಡು. ಏನ್ ಕೊಟ್ಟಿಲ್ಲ ದೂರೆ? ಚೀಚಿ ಕೊಟ್ಟಿಲ್ಲ. ಅವನಿಗೆ ಯಾವಾಗಲೂ ಬೇಯಿಸಿ ಕೊಟ್ಟಿದ್ದೆ, ಅದಕ್ಕೆ. ದೇವಸ್ಥಾನ ಬಿಟ್ಟು ಈ ಕಡೆಗೆ ಸೌಟ್ ಎತ್ಕೊಬರ್ವಾ? ಸಾಂಬಾರ್ ಅಮ್ಮ ಅವಳು ಮುದ್ದೆ ಅಂತ ಈ ಮುದ್ದೆ ತಿನ್ನಿಸ್ತೀನಿ. ಮುದ್ದೆ ತಿನ್ನೋಷ್ಟು ಯಾಕೆ? ಸುತ್ತೈತೆ ಸಾಂಬಾರ್ ಎತ್ತೈತೆ ಹೇಳಲ್ಲಿ. ಚೆನ್ನಾಗೈತೆ ಎಲ್ಲ ಬಂದಿದ್ದೀನಿ. ಚವಳಿ ಚೂಪಡತ್ತಾ? ಅಲ್ಲಿ ತೋರ್ಸು. ಆಯ್ತಾ? ಅವ್ರನ್ನ ಟ್ರೈ ಮಾಡಕ್ಕೆ ಅನ್ಸುತ್ತೆ. ನನ್ನ ಚಾನಲಲ್ಲಿ ಮಟನ್ದು ರೆಸಿಪಿ ಹಾಕಿದ್ದೀವಿ, ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಇವ್ರ ಹತ್ರನೇ ಮಾತಾಡ್ಬೇಕು. ಚಾನಲ್ ಓನರ್ ಅವರೇ. ಇವರು ಇವರಲ್ಲ ನಾನು. ಇವ್ರ ಚಾನಲ್ ಓನರ್. ಆಯ್ತಾ? ಕ್ಲೀನ್ ಮಾಡ್ತಾ ಇದ್ದೀನಿ ಕೊಟ್ಟು ನೀರು ಬಿಟ್ಟವಂತ. ಅಪ್ಪ ಜಯ ಆಂಟಿ ಮನೆ ಪಕ್ಕ ಹುಡುಗ ಅವನಲ್ಲ, ಹುಡುಗ ಏನ್ ಮಾಡ್ತಾನಪ್ಪ? ಕೇಕ್ ತಿನ್ಸ್ಬಿಟ್ಲಾ? ಯಾರು ತಿನ್ಸಿದ್ದು? ಯಾರು ತಿನ್ಸಿದ್ರು? ಅವ್ನು ಬಾಯಿಗೆ ಇಟ್ಬಿಟ್ಟು ತಿನ್ಸ್ಬಿಟ್ರ? ಯಾರು ಯಾರು ತಿನ್ಸಿದ್? ಯಾರು ಹಂಗೆ ತಿನ್ಸಿದ್ಲಾ? ಜೈ ತಿನ್ಸಿದ್ಲಾ? ಏನ್ ಮಾಡ್ತೀಯ ಈಗ? ಏನು ಮಾಡಕ್ಕಿಲ್ಲ. ಬಾಯ್. ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗೀತು. ಬಾಯ್ 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 ಮಾಡಿದಲ್ಲ. ಬಾಯ್.